ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತ ವರ್ಷಿಣಿ. ಕ್ಯಾನ್ಸರ್ ಇದು ಮಾರಣಾಂತಿಕ ರೋಗ. ಕ್ಯಾನ್ಸರ್ ಬಂದ್ರೆ ಜೀವನವೇ ಮುಗಿದು ಹೋಯ್ತು ಅನ್ನೋ ರೀತಿಯಲ್ಲಿ ತೊಂದರೆಗಳಾಗತ್ತೆ. ಹಾಗೆ ಅದೇ ರೀತಿಯಲ್ಲಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಾ ಬರುತ್ತೆ. ಕ್ಯಾನ್ಸರ್ ಬಂದಾಗ ಒಮ್ಮೆ ಅದಕ್ಕೆ ಪರಿಹಾರವೇ ಇಲ್ವಾ? ಇನ್ನು ಕ್ಯಾನ್ಸರ್ ಬರಬಾರ್ದು, ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಅಂತಿದ್ದಾಗ ಏನ್ ಮಾಡಬೇಕು? ಕ್ಯಾನ್ಸರ್ ಇದೆಯಾ, ಫ್ಯಾಮಿಲಿಯಲ್ಲಿ ಯಾರಿಗೋ ಕ್ಯಾನ್ಸರ್ ಇತ್ತು, ಜೆನೆಟಿಕಲಿ ಪಾಸ್ ಆನ್ ಆಗೋ ಚಾನ್ಸಸ್ ಇದೆ, ಈ ರೀತಿಯ ಡೌಟ್ ಇದ್ದಾಗ ಕ್ಯಾನ್ಸರ್ ಸ್ಕ್ರೀನಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ? ಕ್ಯಾನ್ಸರ್ ಸ್ಕ್ರೀನಿಂಗ್ ಏನು, ಯಾರು ಮಾಡಿಸ್ಬೇಕಾಗತ್ತೆ, ಯಾವಾಗ ಮಾಡಿಸ್ಬೇಕಾಗತ್ತೆ, ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸ್ಪರ್ಶ್ ಆಸ್ಪತ್ರೆ, ಇನ್ವೆಂಟ್ರಿ ರೋಡ್, ಬೆಂಗಳೂರಿನಿಂದ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಶ್ವೇತಾ ಎಸ್ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಮೊದಲಿಗೆ ಈಗ ಕ್ಯಾನ್ಸರ್ ಅಂದಾಕ್ಷಣ ಜನರಲ್ಲಿ ಭಯ ಶುರುವಾಗುತ್ತೆ. ಬಿಕಾಸ್ ಕ್ಯಾನ್ಸರ್ ಬಂದ್ರೆ ಜೀವನವೇ ಮುಗೀತು, ಇನ್ನಷ್ಟೇ ನನ್ನ ಜೀವನ ಅನ್ನೋ ರೀತಿಯಲ್ಲಿ ಆಲೋಚನೆಗಳಿರುತ್ತೆ. ಬಟ್ ಕ್ಯಾನ್ಸರ್ ಅನ್ನ ಕೂಡ ತಡೆಗಟ್ಟಬಹುದು, ಅದಕ್ಕೂ ಕೂಡ ಒಂದಷ್ಟು ಸ್ಟೆಪ್ಸ್ ಇದಾವೆ ಅನ್ನೋದು ತುಂಬಾ ಜನ ಗೊತ್ತಿಲ್ಲ. ಸೊ ಈ ಸ್ಕ್ರೀನಿಂಗ್ ಅನ್ನೋದು ಕೂಡ ಒಂದು ಮಹತ್ವದ ಪಾತ್ರವನ್ನ ವಹಿಸುತ್ತೆ ಕ್ಯಾನ್ಸರ್ ವಿಚಾರಕ್ಕೆ ಬಂದಾಗ. ವಾಟ್ ಇಸ್ ದಿಸ್ ಸ್ಕ್ರೀನಿಂಗ್ ಫಸ್ಟ್ಲಿ ಡಾಕ್ಟರ್? ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂತಂದ್ರೆ ರೋಗ ಲಕ್ಷಣಗಳು ಬರೋದಕ್ಕೆ ಮುಂಚೆನೆ, ಅಂದ್ರೆ ಕ್ಯಾನ್ಸರ್ ಆಗೋದಕ್ಕೆ ಮುಂಚೆನೆ, ಕ್ಯಾನ್ಸರ್ ಪೂರ್ವ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ತಪಾಸಣೆಯ ಮೂಲಕ ಕ್ಯಾನ್ಸರ್ ಬರಬಹುದು ಅಥವಾ ಕ್ಯಾನ್ಸರ್ ಶುರುವಿನ ಹಂತಗಳಲ್ಲೇ ಇದೆ ಅಂತ ಹೇಳಿ ಪರಿಶೀಲನೆ ಮಾಡ್ತೀವಲ್ಲ, ಅದನ್ನ ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ಎರಡು ವಿಧ ಇರುತ್ತೆ. ಒಂದು ಯೂನಿವರ್ಸಲ್ ಸ್ಕ್ರೀನಿಂಗ್ ಅಥವಾ ಎಲ್ಲರಿಗೂ ಸಾರ್ವತ್ರಿಕವಾಗಿ ಮಾಡುವಂತದ್ದು. ಒಬ್ಬ ವ್ಯಕ್ತಿಯನ್ನ ತಗೊಂಡು ಎಲ್ಲಾ ವ್ಯಕ್ತಿಗಳನ್ನು, ಆ ಊರಿನಲ್ಲಿರುವಂತಹ ಎಲ್ಲರನ್ನು ಪರಿಶೀಲನೆ ಮಾಡಿಸಿದ್ರೆ ಅದು ಸಾರ್ವತ್ರಿಕ ಸ್ಕ್ರೀನಿಂಗ್ ಅಂತ ಆಗುತ್ತೆ. ಇನ್ನೊಂದು ಆಪರ್ಚುನಿಸ್ಟಿಕ್ ಸ್ಕ್ರೀನಿಂಗ್ ಅಂತ. ಸದ್ಯಕ್ಕೆ ಭಾರತದಲ್ಲಿ ನಡೀತಿರೋದು ಆಪರ್ಚುನಿಸ್ಟಿಕ್ ಸ್ಕ್ರೀನಿಂಗ್. ಏನು, ನನಗೆ ಇದೆಯಾ ಅಂತ ನಾನು ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿ ನನಗೆ ಅರಿವಾಗಿ ನಾನು ಹೋಗಿ ಕೇಳಿದಾಗ ಮಾಡುವಂಥದ್ದು ಅದು. ಇಲ್ಲ ಅಂದ್ರೆ ತುಂಬಾ ಹೈ ರಿಸ್ಕ್ ಅಂತ ಹೇಳ್ತೀವಿ, ಅಂದ್ರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿರುವಂತಹ ಜನರಿಗೆ ಮಾತ್ರ ಉದ್ದೇಶಿಸಿ ಅವರಲ್ಲಿ ಮಾತ್ರ ಒಂದು ತಪಾಸಣೆಯನ್ನ ಮಾಡ್ತೀವಲ್ಲ, ಈ ಕ್ಯಾಂಪ್ಗಳಲ್ಲಿರ್ಬೋದು, ಉಚಿತ ಶಿಬಿರಗಳೇನ್ ನಡೆಯುತ್ತೆ, ಮತ್ತೆ ರಾಷ್ಟ್ರೀಯ ಯೋಜನೆಗಳೇನ್ ನಡೆಯುತ್ತೆ, ಅದರ ಹಂತದಲ್ಲಿ ಮಾಡುವಂತಹ ಸ್ಕ್ರೀನಿಂಗ್ ಇರುತ್ತಲ್ಲ, ಅದು ಆಪರ್ಚುನಿಸ್ಟಿಕ್ ಸ್ಕ್ರೀನಿಂಗ್ ಅಂತ ಅನ್ಸ್ಕೊಳ್ಳುತ್ತೆ. ಓಕೆ. ಸೊ ಡಾಕ್ಟರ್, ಈಗ ಈ ಸ್ಕ್ರೀನಿಂಗ್ ಅನ್ನೋ ಸ್ಟೆಪ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್? ಸೊ ಸ್ಕ್ರೀನಿಂಗ್ ಅನ್ನೋದು ಯಾಕೆ ಮುಖ್ಯ ಅಂತಂದ್ರೆ, ಮೊದಲನೇದಾಗಿ ಕ್ಯಾನ್ಸರ್ ಆಗಿ ಬದಲಾಗೋದಕ್ಕೆ ಮುಂಚೆನೆ ನಾವು ಕ್ಯಾನ್ಸರ್ ಪೂರ್ವ ಹಂತಗಳಲ್ಲಿರುವ ಹುಣ್ಣುಗಳು, ಗಾಯಗಳು, ಉಬ್ಬುಗಳು ಏನಿರುತ್ತೆ ಅದನ್ನ ಪತ್ತೆ ಹಚ್ಚಬಹುದು ಮತ್ತೆ ಅದಕ್ಕೆ ಚಿಕಿತ್ಸೆಯನ್ನ ಕೊಡಬಹುದು. ಎರಡನೆಯದಾಗಿ ಶುರುವಿನ ಹಂತದಲ್ಲೇ ನಾವು ಕ್ಯಾನ್ಸರ್ ಅನ್ನ ಕಂಡುಹಿಡಿಯುವ ಸಾಧ್ಯತೆ ಹೆಚ್ಚಾಗುತ್ತೆ. ಇದರಿಂದ ಏನಾಗುತ್ತೆ, ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣಪಡಿಸುವಂತಹ ಒಂದು ಸಾಧ್ಯತೆ ಏನಿದೆ ಅದು ಅಧಿಕ ಆಗುತ್ತೆ. ಮತ್ತೆ ಕ್ಯಾನ್ಸರ್ಗೆ ಚಿಕಿತ್ಸೆ ಪ್ರಮಾಣ ಏನ್ ಬೇಕಿರುತ್ತೆ ಅದು ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಅಂದ್ರೆ ಈಗ ಕೊನೆಯ ಹಂತಗಳಲ್ಲಿ ಗೊತ್ತಾದಾಗ ಕೆಲವು ಸಲ ಅದಕ್ಕೆ ಕೀಮೋಥೆರಪಿ ಬೇಕಾಗತ್ತೆ, ರೇಡಿಯೋಥೆರಪಿ ಅಥವಾ ವಿಕಿರಣ ಚಿಕಿತ್ಸೆ ಬೇಕಾಗುತ್ತೆ, ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ, ಎಲ್ಲಾನು ಬೇಕಾಗುವಂತ ಸಾಧ್ಯತೆ ಇರುತ್ತೆ. ಶುರುವಿನ ಹಂತಗಳಲ್ಲಿ ಮೇ ಬಿ ಲೈಕ್ ಬರೀ ಶಸ್ತ್ರಚಿಕಿತ್ಸೆಯಿಂದಾನೇ ಅದನ್ನ ಗುಣಪಡಿಸಬಹುದು, ಆತರ ಮಾಡುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಕ್ಯಾನ್ಸರ್ ನಾವು ತಡವಾಗಿ ಕಂಡು ಹಿಡಿದಾಗ ಏನಾಗುತ್ತೆ, ಅದರಿಂದ ಆಗುವಂತಹ ನರಳಾಟ ಹೆಚ್ಚಾಗಬಹುದು, ಒಬ್ಬ ವ್ಯಕ್ತಿ ಬದುಕುಳಿಯುವ ಏನು ಸಾಧ್ಯತೆ ಇರುತ್ತೆ ಅದರ ಪ್ರಮಾಣ ಕಡಿಮೆ ಆಗ್ಬಹುದು. ಆದ್ರೆ ಸ್ಕ್ರೀನಿಂಗ್ ಇಂದ ನಾವು ಬೇಗ ಪತ್ತೆ ಹಚ್ಚಿದಾಗ ಏನಾಗುತ್ತೆ, ಇದೆಲ್ಲಾನು ನಷ್ಟ ಆಗುತ್ತೆ, ಅಂದ್ರೆ ಇದರಿಂದ ಒಳ್ಳೇದಾಗುತ್ತೆ ಬೇಗ, ಅಂದ್ರೆ ಅವರಿಗೆ ಆ ನರಳಾಟದ ಒಂದು ಇದು ತಪ್ಪುತ್ತೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಜನರಲ್ ಆಗಿ ನಮ್ಮ ಭಾರತದಲ್ಲಿ ಯಾವ ಕ್ಯಾನ್ಸರ್ಸ್ ಹೆಚ್ಚಾಗಿ ಸ್ಕ್ರೀನ್ ಮಾಡ್ಲಾಗತ್ತೆ? ಸೊ ನಮ್ಮ ಭಾರತದಲ್ಲಿ ಸ್ಕ್ರೀನಿಂಗ್ ಅಂತ ಬಂದಾಗ ಒಂದು ಸ್ತನ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಸರ್ವಿಕ್ಸ್ ಕ್ಯಾನ್ಸರ್, ಮತ್ತೆ ಪ್ರಾಸ್ಟೇಟ್ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಮತ್ತೆ ದೊಡ್ಡ ಕರುಳಿನ ಕ್ಯಾನ್ಸರ್, ಇದೆಲ್ಲದಕ್ಕೂ ಸ್ಕ್ರೀನಿಂಗ್ ನ ಮಾಡಬಹುದು. ಇದರಲ್ಲಿ ರಾಷ್ಟ್ರೀಯ ಯೋಜನೆ ಅಡಿಯಲ್ಲಿ, ಅಂದ್ರೆ ಏನು ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಥವಾ ಅಸಾಂಕ್ರಾಮಿಕ ರೋಗಗಳಿಗೆ ಅಂತ ಹೇಳಿ ಕೆಲವು ರಾಷ್ಟ್ರೀಯ ಯೋಜನೆಗಳಿರುತ್ತೆ. ಅದರ ನಿಟ್ಟಿನಲ್ಲಿ ಕೇವಲ 3 ಕ್ಯಾನ್ಸರ್ಗಳ ಸ್ಕ್ರೀನಿಂಗ್ ಆಗುತ್ತೆ. ಒಂದು ಸರ್ವಿಕ್ಸ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಮತ್ತೆ ಬಾಯಿಯ ಕ್ಯಾನ್ಸರ್. ಸೊ ಇನ್ನ ಉಳಿದ 3 ನಾವೇ ಆಪರ್ಚುನಿಸ್ಟಿಕ್ ಸ್ಕ್ರೀನಿಂಗ್, ಅಂದ್ರೆ ಅದರ ಬಗ್ಗೆ ನೀವು ಜಾಗೃತಿಯನ್ನ ಪಡೆದು ಅರಿವು ಮೂಡಿಸಿಕೊಂಡು ನೀವಾಗೆ ಹೋಗಿ ಕೇಳಿದಾಗ ಮಾಡುವಂತ ಸ್ಕ್ರೀನಿಂಗ್ ಗಳಾಗಿರುತ್ತೆ. ಸೊ ಡಾಕ್ಟರ್, ಈ ಸರ್ವಿಕ್ಸ್ ಸ್ಕ್ರೀನಿಂಗ್ ಅಂಡ್ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಿದಾಗ ಯಾವ ಒಂದಷ್ಟು ಮೆಥಡ್ಸ್ ಗಳನ್ನ ಫಾಲೋ ಮಾಡಲಾಗುತ್ತೆ?
ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಸ್ತನ ಕ್ಯಾನ್ಸರ್, ಇದು ಮಹಿಳೆಯರಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಿಸುವಂತ ಕ್ಯಾನ್ಸರ್ ಆಗಿರುತ್ತೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಅಂತ ಬಂದಾಗ ಮೊದಲನೇದಾಗಿ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಅಂದ್ರೆ ಸ್ವಯಂ ಪರೀಕ್ಷೆ, ನೀವೇ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳೋ ಅಂಥದ್ದು. ಇದನ್ನ ತಿಂಗಳಿಗೊಂದ್ಸಲ ಮಾಡ್ಬೇಕು ಅಂತ ಹೇಳಿ ಇದೆ. ಅದನ್ನ ಬಿಟ್ಟು ಎರಡನೇ ಹಂತ ಏನಂತಂದ್ರೆ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಅಂದ್ರೆ ತಜ್ಞ ವೈದ್ಯರಿಂದ ಅಥವಾ ತಜ್ಞರಿಂದ ಅಥವಾ ಪರಿಣಿತಿ ಹೊಂದಿರುವಂತ, ಅದು ನಿಮ್ಮ ಆಶಾ ಕಾರ್ಯಕರ್ತೆಯರಿರ್ಬೋದು ಅಥವಾ ನರ್ಸ್ಗಳಿರಬಹುದು, ಶುಶ್ರೂಷಕಿಯರಿರ್ಬಹುದು, ಸೊ ಅಥವಾ ವೈದ್ಯರೇ ಇರ್ಬೋದು, ಸ್ತ್ರೀರೋಗ ತಜ್ಞರಿರ್ಬಹುದು, ಆಂಕಾಲಜಿಸ್ಟ್ ಅಂದ್ರೆ ಕ್ಯಾನ್ಸರ್ ತಜ್ಞರಿರ್ಬೋದು, ಶಸ್ತ್ರಚಿಕಿತ್ಸಕರಿರ್ಬೋದು, ಇವ್ರಿಗೆಲ್ಲಾನು ಸಹ ಏನು ಸ್ತನ ಪರೀಕ್ಷೆ ಮಾಡೋದ್ರಲ್ಲಿ ಒಂದು ಪರಿಣಿತಿ ಇರುತ್ತೆ. ಸೊ ಅವ್ರ ಹತ್ರ ತಪಾಸಣೆ ಮಾಡಿಸ್ಕೊಳ್ಳುವಂಥದ್ದು. ಇದು 2 ವರ್ಷಗಳು ಒಂದ್ಸಲ ಮಾಡಿಸ್ಕೋಬೇಕಿರತ್ತೆ 30 ವರ್ಷ ಆದ್ಮೇಲೆ. ಅದನ್ನ ಬಿಟ್ಟು ಇನ್ನೆರಡು ಏನು ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತೀವಿ, ಏನು ಯಾವ ಟೆಸ್ಟ್ ಗಳನ್ನ ಮಾಡಿಸ್ಕೋಬಹುದು ಅಂತ. ಸೊ ಒಂದು ಅಲ್ಟ್ರಾಸೌಂಡ್ ಬ್ರೆಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಏನ್ ಜನರಲಿ ಸಾಮಾನ್ಯವಾಗಿ ಹೇಳುವಂತ ಸ್ಕ್ಯಾನಿಂಗ್. ಸೊ ಸ್ತನದ ಸ್ಕ್ಯಾನಿಂಗ್ ಅನ್ನ ಮಾಡಿಸಬಹುದು. ಇದು ಸಾಮಾನ್ಯವಾಗಿ 30 ರಿಂದ 40 ವರ್ಷ ವಯಸ್ಸಿರೋರಿಗೆ ಮಾಡ್ತೀವಿ. ಅದು ಬಿಟ್ಟು 40 ವರ್ಷ ಮೇಲ್ಪಟ್ಟವ್ರಿಗಾದ್ರೆ ಮ್ಯಾಮೋಗ್ರಫಿ ಅಂತ ಮಾಡ್ತೀವಿ. ಏನಿದು ಮ್ಯಾಮೋಗ್ರಫಿ ಅಂತಂದ್ರೆ ಸ್ತನವನ್ನ ಎಕ್ಸ್ರೇ ಮಾಡಿ ನೋಡುವಂಥದ್ದು. ಸೊ ಇದು ನಮ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಗೆ ಒಂದು ಒಳ್ಳೆಯ ಒಂದು ಇನ್ವೆಸ್ಟಿಗೇಷನ್ ಆಗತ್ತೆ. ಸೊ ಇದು ಬ್ರೆಸ್ಟ್ ಕ್ಯಾನ್ಸರ್ ನ ಸ್ಕ್ರೀನಿಂಗ್ ವಿಧಾನಗಳು. ಇನ್ನು ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅಂತ ಏನ್ ಹೇಳ್ತೀವಿ, ಇದಕ್ಕೆ ಬಂದ್ರೆ ಸೊ ಮೊದಲನೇದಾಗಿ ಅದನ್ನ ತಪಾಸಣೆ ಮಾಡಿ ನೋಡುವಂಥದ್ದು. ಸಾಮಾನ್ಯವಾಗಿ PHCಗಳ ಆ ಹಂತದಲ್ಲಿ ಅಥವಾ ಶಿಬಿರಗಳ ಹಂತದಲ್ಲಿ ವಿಶುವಲ್ ಇನ್ಸ್ಪೆಕ್ಷನ್ ಬೈ ಅಸಿಟಿಕ್ ಆಸಿಡ್ ಅಂತ ಹೇಳ್ತೀವಿ, VIA ಮೆಥಡ್ ಅಂತ. ಅಂದ್ರೆ ಅಸಿಟಿಕ್ ಆಮ್ಲವನ್ನ ಬಳಸಿ ಏನಾದ್ರೂ ಅದರಲ್ಲಿ ತೊಂದರೆ ಇದೆಯಾ ಅಂತ ಪತ್ತೆ ಹಚ್ಚುವಂಥದ್ದು. ಇದು 5 ರಿಂದ 10 ನಿಮಿಷ ತಗೋಬಹುದು ಅಷ್ಟೇ. ಸೊ ಇದನ್ನ ಮಾಡ್ತಾರೆ. ಅದನ್ನ ಬಿಟ್ರೆ ಪ್ಯಾಪ್ಸ್ಮಿಯರ್ ಅಂತ ಹೇಳಿ ಮಾಡ್ತಾರೆ. ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಇದು ಲಭ್ಯ ಇರುತ್ತೆ. ಎಲ್ಲಾ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲೂ ಸಾಮಾನ್ಯವಾಗಿ ಮಾಡುವಂತ ಪರೀಕ್ಷೆ ಇದು. ಇದು ಅಷ್ಟೊಂದು ಕಷ್ಟನೂ ಇರೋದಿಲ್ಲ. ಆದ್ರೆ ಏನ್ ಮಾಡ್ತಾರೆ ಪ್ಯಾಪ್ಸ್ಮಿಯರ್, ಪ್ಯಾಪ್ ಟೆಸ್ಟಿಂಗ್ ಅಂತಂದ್ರೆ ನಮ್ಮ ಯೋನಿ ಸ್ರಾವ ಏನಿರುತ್ತೆ ಅದನ್ನ ಒಂದು ಸ್ಯಾಂಪಲ್ಗೆ ಅಂತ ಹೇಳಿ ತಗೊಂಡು ಅದನ್ನ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ನೋಡುವಂತ ಒಂದು ಪರೀಕ್ಷಾ ವಿಧಾನ. ಸೊ ಅದ್ರೊಳಗೆ ಏನಾದ್ರೂ ಕ್ಯಾನ್ಸರ್ ಆಗಿ ಬದಲಾಗುವಂತಹ ಸಾಧ್ಯತೆಗಳಿದೆಯಾ ಅಂತ ಹೇಳಿ ಅದ್ರೊಳಗೆ ಗೊತ್ತಾಗುತ್ತೆ. ಸೊ ಪ್ಯಾಪ್ಸ್ಮಿಯರ್ ಅನ್ನುವಂಥದ್ದು. ಅದನ್ನ ಬಿಟ್ಟು HPV DNA ಟೆಸ್ಟ್ ಅಂತ ಸಹ ಇದೆ. HPV DNA ಟೆಸ್ಟ್ ಅಂತಂದ್ರೆ ಈ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನುವಂತಹ ಒಂದು ವೈರಾಣು ಬಹಳಷ್ಟು ಕಾರಣ ಆಗತ್ತೆ. ಸೊ ಈ ವೈರಾಣುವಿನ ಸೋಂಕು ಇದೆಯಾ ಅಂತ ಪತ್ತೆ ಹಚ್ಚೋದಕ್ಕೆ ಈ HPV DNA ಟೆಸ್ಟ್ ಅಂತ ಮಾಡ್ತಾರೆ. ಇದನ್ನ ಸಹ ಯೋನಿ ಸ್ರಾವದ ಮೇಲೆನೆ ಮಾಡುವಂತದ್ದು. ಸೊ ಇದನ್ನ ಸಹ ಮಾಡಿಸಬಹುದಾಗಿರುತ್ತೆ. ಸೊ ಪ್ಯಾಪ್ಸ್ಮಿಯರ್ ಅನ್ನೋದನ್ನ ಒಂದ್ಸಲ ನಾರ್ಮಲ್ ಬಂದ್ರೆ 3 ವರ್ಷಗಳಿಗೊಂದ್ಸಲ ಅದನ್ನ ರಿಪೀಟ್ ಮಾಡಿಸ್ಬೇಕಾಗತ್ತೆ. ಮತ್ತೆ ಈ HPV DNA ಪರೀಕ್ಷೆ ಏನಿದೆ ಅದನ್ನ 5 ವರ್ಷಗಳಿಗೊಂದ್ಸಲ ರಿಪೀಟ್ ಮಾಡಿಸ್ಬೇಕಾಗತ್ತೆ. ಸೊ ಡಾಕ್ಟರ್, ಈಗ ಪುರುಷರಲ್ಲೂ ಕೂಡ ಪ್ರತ್ಯೇಕವಾದ ಕ್ಯಾನ್ಸರ್ ಆಗತ್ತೆ. ಸೊ ಹಾಗಿದ್ದಾಗ ಅವರಿಗೆ ಅಂತಲೇ ಎಕ್ಸ್ಕ್ಲೂಸಿವ್ ಸ್ಕ್ರೀನಿಂಗ್ ಪ್ರೋಸೆಸ್ ಅಂತ ಏನಾದ್ರೂ ಇದೆಯಾ? ವಾಟ್ ಇಸ್ ಇಟ್? ಪುರುಷರಲ್ಲಿ ಮಾತ್ರನೇ ಇರುವಂತಹ ಇದು ಸ್ಕ್ರೀನಿಂಗ್ ಅಂತ ಅಂದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಪ್ರಾಸ್ಟೇಟ್ ಅನ್ನುವುದು ಒಂದು ಪುರುಷರ ಜನನೇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಗ ಆಗಿರುತ್ತೆ. ಸೊ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅನ್ನ ಪುರುಷರಲ್ಲಿ ಮಾತ್ರನೇ ಮಾಡುವಂತದ್ದು. ಸಾಮಾನ್ಯವಾಗಿ 55ಕ್ಕೆ ಮೇಲ್ಪಟ್ಟ ಪುರುಷರಲ್ಲಿ ಇದನ್ನ ಮಾಡ್ತೀವಿ. ಸೊ ಇದರಲ್ಲಿ 2 ವಿಧಾನ ಇರುತ್ತೆ. ಒಂದು ಬ್ಲಡ್ ಟೆಸ್ಟ್, ರಕ್ತ ಪರೀಕ್ಷೆ. ಅದು PSC ಅನ್ನುವಂಥ ಒಂದು ಕಣಕ್ಕೆ ನಾವು ಎಷ್ಟಿದೆ, ಅದರ ಪ್ರಮಾಣ ಎಷ್ಟಿದೆ ಅಂತ ಹೇಳಿ ಅದನ್ನ ಪರೀಕ್ಷೆ ಮಾಡಿ ನೋಡಬಹುದು. ಇನ್ನೊಂದು ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಗುದದ್ವಾರದಿಂದ ಒಂದು ಬೆರಳನ್ನ ಹಾಕಿ ಅಲ್ಲಿ ಏನಾದ್ರೂ ಸಮವಿಲ್ಲದೆ ಇರುವಂತದ್ದು, ಉಬ್ಬಿರುವಂತದ್ದು ಏನಾದ್ರೂ ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡುವಂತದ್ದು. ಸೊ ಈ 2 ಪ್ರಕಾರಗಳಿಂದ ಪ್ರಾಸ್ಟೇಟ್ ಕ್ಯಾನ್ಸರ್ ನ ಸ್ಕ್ರೀನಿಂಗ್ ನಡೆಯುತ್ತೆ. ಓಕೆ. ಸೊ ಡಾಕ್ಟರ್, ಈಗ ಮೆನ್ ಅಂಡ್ ವಿಮೆನ್ ಇಬ್ಬರಲ್ಲೂ ಕೂಡ ಸ್ಕ್ರೀನಿಂಗ್ ಕಾಮನ್ ಆಗಿರುತ್ತೆ ಅಂತಂದ್ರೆ ಅದು ಯಾವ ಮೆಥಡ್ ಅಂಡ್ ಯಾವ ಕ್ಯಾನ್ಸರ್ಸ್ಗೆ ಈ ಸ್ಕ್ರೀನಿಂಗ್ ಮೆಥಡ್ ಫಾಲೋ ಮಾಡ್ತೀರಿ? ಸೊ ಬಹಳ ಮುಖ್ಯವಾದದ್ದು ಅಂದ್ರೆ ಬಾಯಿಯ ಕ್ಯಾನ್ಸರ್. ಸೊ ಏನಂದ್ರೆ ಇದು ತಂಬಾಕುವಿನಿಂದ ಬರುವಂತಹ ಒಂದು ಕಾಯಿಲೆ. ಸೊ ಈ ಬಾಯಿಯ ಕ್ಯಾನ್ಸರ್ ಏನಿದೆ ಅದನ್ನ ನಾವು ಇಬ್ಬರಲ್ಲೂ ಲಿಂಗಭೇದ ಇಲ್ದಿರ ಎಲ್ಲರಲ್ಲೂ ಮಾಡುವಂತಹ ಒಂದು ಸ್ಕ್ರೀನಿಂಗ್. ಬಾಯಿಯ ಕ್ಯಾನ್ಸರ್ ತಪಾಸಣೆ ಸಾಮಾನ್ಯವಾಗಿ ಹಾಗೆ ಬಾಯಿಗೆ ಲೈಟ್ ಹಾಕಿ ನೋಡುವಂತದ್ದಾಗಿರುತ್ತೆ. ಏನಾದ್ರೂ ತೊಂದರೆ ಇದೆಯಾ, ಬಿಳಿ ತರದ್ ಏನಾದ್ರೂ ಮಚ್ಚೆಗಳಿದೆಯಾ ಅದನ್ನೆಲ್ಲ ನಾವು ಗಮನಿಸ್ತೀವಿ. ಅದನ್ನ ಬಿಟ್ಟು ಶ್ವಾಸಕೋಶದ ಕ್ಯಾನ್ಸರ್ ಏನಿದೆ, ಶ್ವಾಸಕೋಶದ ಕ್ಯಾನ್ಸರ್ ಸಹ ಲಿಂಗಭೇದ ಇಲ್ದಿರ ಇಬ್ಬರಲ್ಲೂ ಬರುವಂತಹ ಒಂದು ಕಾಯಿಲೆ. ಸೊ ಶ್ವಾಸಕೋಶದ ಕ್ಯಾನ್ಸರ್ನ ಸಾಮಾನ್ಯವಾಗಿ ಧೂಮಪಾನ ಯಾರು ಮಾಡಿರ್ತಾರೆ ಅದು 20 ಪ್ಯಾಕ್ ಇಯರ್ಸ್ ಗಿಂತ ಹೆಚ್ಚು ಅಂತ ಹೇಳ್ತೀವಿ. ಪ್ಯಾಕ್ ಇಯರ್ಸ್ ಅಂತಂದ್ರೆ ಈಗ ನೀವು ಒಂದು ಕಟ್ಟು ಬೀಡಿ ಅಥವಾ ಸಿಗರೇಟ್ ಅನ್ನ ನೀವು ಒಂದು 10 ವರ್ಷ ಕಂಟಿನ್ಯೂಸ್ ಆಗಿ ತಗೊಂಡಿದ್ರೆ ಅದು 10 ಪ್ಯಾಕ್ ಇಯರ್ಸ್ ಅಂತ ಆಗತ್ತೆ. ಸೊ 2 ಕಟ್ಟು ಬೀಡಿ ಸಿಗರೇಟ್ ಅನ್ನ 5 ವರ್ಷ ತಗೊಂಡಿದ್ರು ಅದು 10 ಪ್ಯಾಕ್ ಇಯರ್ಸ್ ಅಂತ ಆಗುತ್ತೆ. ಅಂದ್ರೆ ನೀವು ಒಂದು ದಿನಕ್ಕೆ ಎಷ್ಟು ಕಟ್ಟು ಸೇದ್ತೀರಾ ಮತ್ತೆ ಎಷ್ಟು ವರ್ಷ ಸೇದಿದ್ದೀರಾ.
ಸೊ ಈ ರೀತಿಯಾಗಿ 20 ಪ್ಯಾಕ್ ಇಯರ್ಸ್ಗಿಂತ ಹೆಚ್ಚಿನ ಸೇವನೆ ಮಾಡಿದ್ರೆ ಅಥವಾ ನೀವು ಅದನ್ನ ಬಿಟ್ಟು ಒಂದು 15 ವರ್ಷಕ್ಕಿಂತ ಕಡಿಮೆ ಸಮಯ ಆಗಿದೆ ಅಂತಂದ್ರೆ ಇವರಿಗೆಲ್ಲ ನಾವು ಲೋಡೋಸ್ ಸಿಟಿ ಅಂತ ಹೇಳ್ತೀವಿ. ಅಂದ್ರೆ ಸಿಟಿ ಸ್ಕ್ಯಾನ್ ತರಾನೇ ರೇಡಿಯೇಷನ್ ನ ಪ್ರಮಾಣ ಕಡಿಮೆ ಇರುವಂತಹ ಒಂದು ಲೋಡೋಸ್ ಸಿಟಿ ಸ್ಕ್ಯಾನ್ ಅನ್ನ ಮಾಡ್ತೀವಿ. ಇದು ಶ್ವಾಸಕೋಶದ ಕ್ಯಾನ್ಸರ್ ನ ಸ್ಕ್ರೀನಿಂಗ್ ಆಗುತ್ತೆ. ಇದನ್ನ ಬಿಟ್ಟು ದೊಡ್ಡ ಕರುಳಿನ ಕ್ಯಾನ್ಸರ್ ಅಥವಾ ಏನು ಕೊಲಾನ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಕೋಲೋರೆಕ್ಟಲ್ ಕ್ಯಾನ್ಸರ್, ದೊಡ್ಡ ಕರಳು ಮತ್ತೆ ಗುದನಾಳ ಅಂತ ಹೇಳ್ತೀವಿ, ಏನು ಗುದದ್ವಾರದ ಮೇಲಿನ ಭಾಗ. ಸೊ ಅದರ ಕ್ಯಾನ್ಸರ್ ಇರ್ಬೋದು, ಅದರ ಸ್ಕ್ರೀನಿಂಗ್ ಸಹ ನಡೆಯುತ್ತೆ. ಇದು 45 ವರ್ಷ ಮೇಲ್ಪಟ್ಟವರಲ್ಲಿ ಮಾಡುವಂಥದ್ದು. ಇದನ್ನ ಸಾಮಾನ್ಯವಾಗಿ ಮಾಡೋ ವಿಧಾನಗಳು ಅಂತಂದ್ರೆ ಒಂದು ಮಲವನ್ನ ಪರೀಕ್ಷೆಗೆ ಕಳಿಸಬಹುದು, ಅದರಲ್ಲಿ ಏನಾದ್ರು ರಕ್ತ ಇದೆಯಾ ಅಂತ ಹೇಳಿ ನೋಡುವಂಥದ್ದು, ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಾರೆ. ಸೊ ಆ ಸ್ಟೂಲ್ ಅಕಲ್ಟ್ ಬ್ಲಡ್ ಟೆಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಮಲದಲ್ಲಿ ರಕ್ತದ ಪ್ರಮಾಣ ಏನಾದ್ರೂ ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡುವಂತದ್ದು. ಅದನ್ನ ಬಿಟ್ಟು ಕೆಲವು DNA ಪರೀಕ್ಷೆಗಳು ಇದೆ. ಅಂದ್ರೆ ಬ್ಲಡ್ ಟೆಸ್ಟ್ ಅಲ್ಲಿ ಬ್ಲಡ್ ಅಲ್ಲಿ ಈ ಕೋಲಾನ್ ಕ್ಯಾನ್ಸರ್ಗೆ ಇರುವಂತಹ ಜೀನ್ಸ್ ಅಥವಾ ವಂಶವಾಹಿಗಳು ಏನಾದ್ರೂ ಕಾಣಿಸ್ತಿದ್ಯಾ ಅಂತ ಹೇಳಿ ನೋಡುವಂತ ಒಂದು ಪರೀಕ್ಷೆ ಇದೆ. ಅದನ್ನ ಬಿಟ್ಟು ಕೊಲೊನೋಸ್ಕೋಪಿ ಅಂತ ಇರುತ್ತೆ. ಕೊಲೊನೋಸ್ಕೋಪಿ ಅಂತಂದ್ರೆ ಒಂದು ಪೈಪ್ಗೆ ಕ್ಯಾಮ್ರಾವನ್ನ ಹಾಕಿ ನಿಮ್ಮ ಗುದದ್ವಾರದಿಂದ ನೋಡಿ ಆ ಪಿಕ್ಚರ್ ಅಥವಾ ಇಮೇಜ್ ಗಳೇನಿರುತ್ತೆ ಅದನ್ನ ನೋಡಿ ತೊಂದರೆ ಏನಾದ್ರೂ ಇದೆಯಾ ಅಂತ ಪತ್ತೆ ಹಚ್ಚುವಂತ ವಿಧಾನ. ಈ ಕೊಲೊನೋಸ್ಕೋಪಿಯಲ್ಲೂ ಬೇರೆ ಬೇರೆ ತರ ಇರುತ್ತೆ. ಕೆಲವು ಕ್ಯಾಪ್ಸೂಲ್ ಎಂಡೋಸ್ಕೋಪಿ, ಕ್ಯಾಪ್ಸೂಲ್ ಕೊಲೊನೋಸ್ಕೋಪಿ ಅಂತ ಇರುತ್ತೆ. ಅದ್ರಲ್ಲಿ ಏನಂದ್ರೆ ಒಂದು ಮಾತ್ರೆ ಕೊಡ್ತಾರೆ, ಅದ್ರೊಳಗೆ ಕ್ಯಾಮ್ರಾ ಇರುತ್ತೆ. ಸೊ ನೀವು ಅದನ್ನ ನುಂಗದ ಮೇಲೆ ಅದು ಒಂದು 24 ಗಂಟೆಯಲ್ಲಿ ನಿಮ್ಗೆ ನಮಗೆ ಬೇಕಾದ ಚಿತ್ರಣಗಳನ್ನ ಅದು ಕಳಿಸುತ್ತೆ. ಅದರಿಂದ ಏನಾದ್ರು ತೊಂದರೆ ಇದೆಯಾ ಅಂತ ಹೇಳಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಎಲ್ಲಾ ವಿಧಾನಗಳಿಂದ ನಾವು ಕೋಲಾನ್ ಕ್ಯಾನ್ಸರ್ ಸ್ಕ್ರೀನಿಂಗ್ ನ ಮಾಡಬಹುದಾಗಿರುತ್ತೆ. ಎಸ್ ಡಾಕ್ಟರ್, ಈಗ ಈ ಸ್ಕ್ರೀನಿಂಗ್ ಅಂತ ಬಂದಾಗ ಅಲ್ಲೇನಾದ್ರೂ ಲೈಕ್ ಏಜ್ ಮ್ಯಾಟರ್ ಆಗತ್ತಾ? ಇಂಥ ಏಜ್ ಅಲ್ಲೇ ಸ್ಕ್ರೀನಿಂಗ್ ಮಾಡಬೇಕು, ಅರ್ಲಿ ಏಜ್ ಅವ್ರಿಗೆ ಮಾಡೋಕ್ ಆಗೋದಿಲ್ಲ ಅಥವಾ ತುಂಬಾ ವಯಸ್ಸಾದ್ಮೇಲೆ ಮಾಡಕ್ ಆಗಲ್ಲ, ಈ ರೀತಿ ಏನಾದ್ರೂ ಇದೆಯಾ ಡಾಕ್ಟರ್? ಯಾವ ಏಜ್ ಅಲ್ಲಿ ಸ್ಕ್ರೀನಿಂಗ್ ಸ್ಟಾರ್ಟ್ ಆಗುತ್ತೆ? ಖಂಡಿತವಾಗ್ಲೂ ವಯಸ್ಸು ಅನ್ನೋದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಯಾವ ವಯಸ್ಸಿನಲ್ಲಿ ಯಾವ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಬೇಕು ಅನ್ನೋದು ಸಹ ಮುಖ್ಯ ಆಗತ್ತೆ. ನನ್ನ ಪ್ರಕಾರ ಹೇಳೋದಾದ್ರೆ ಈಗ ಒಂದು ಯಾವುದೇ ಒಂದು ಈಗ ಇರುವಂತಹ ಆಧಾರದ ಮೇಲೆ ಹೇಳೋದಾದ್ರೆ ಸೊ 70 ವರ್ಷಕ್ಕಿಂತ ಜಾಸ್ತಿ ಆಗಿದ್ರೆ ಯಾವುದೇ ಸ್ಕ್ರೀನಿಂಗ್ ನ ಅಗತ್ಯ ಇರೋದಿಲ್ಲ. ಯಾಕಂದ್ರೆ ಅದರಿಂದ ಉಪಯೋಗ ಆಗುತ್ತೆ ಅಂತ ಹೇಳಿ, ಅದರಿಂದ ಲಾಭ ಇದೆ ಅಂತ ಹೇಳಿ ನಮ್ಮ ಹತ್ರ ಆಧಾರ ಇಲ್ಲ. ಆದ್ರಿಂದ 70 ವರ್ಷ ಮೇಲ್ಪಟ್ಟವರಿಗೆ ಸ್ಕ್ರೀನಿಂಗ್ ನ ಅಗತ್ಯ ಇರೋದಿಲ್ಲ. ಹಾಗೇನೆ 30 ವರ್ಷ ಒಳಪಟ್ಟವರಿಗೂ ಸಹ ಸಾಮಾನ್ಯವಾಗಿ ಸ್ಕ್ರೀನಿಂಗ್ ನ ಅಗತ್ಯ ಇರೋದಿಲ್ಲ. ಇನ್ನು ಬಿಟ್ರೆ ನಿಮ್ಮ ಕುಟುಂಬದಲ್ಲಿ ಸದಸ್ಯರಿಗೆ ಯಾರಿಗಾದ್ರೂ ಕ್ಯಾನ್ಸರ್ ಕಂಡು ಬಂದಿತ್ತು ಅಂತಾದ್ರೆ ಅವರಿಗೆ ಯಾವ ವಯಸ್ಸಿನಲ್ಲಿ ಕ್ಯಾನ್ಸರ್ ಬಂದಿತ್ತು ಅದಕ್ಕಿಂತ ಒಂದು 10 ವರ್ಷಕ್ಕೆ ಮುಂಚೆ ನೀವು ಕ್ಯಾನ್ಸರ್ ಸ್ಕ್ರೀನಿಂಗ್ ನ ಮಾಡಿಸ್ಕೋಬೇಕಾಗತ್ತೆ. ಅಂದ್ರೆ 50ನೇ ವಯಸ್ಸಿನಲ್ಲಿ ಅವ್ರಿಗೆ ಕ್ಯಾನ್ಸರ್ ಪತ್ತೆ ಆಯ್ತು ಅಂತಂದ್ರೆ ನೀವು 40ನೇ ವಯಸ್ಸಿನಲ್ಲೇನೆ ಆ ಕ್ಯಾನ್ಸರ್ ಸ್ಕ್ರೀನಿಂಗ್ ನ ಮಾಡಿಸ್ಕೋಬೇಕಾಗತ್ತೆ. ಅವರಿಗೆ 60ನೇ ವಯಸ್ಸಲ್ಲಿ ಗೊತ್ತಾಗಿದ್ರೆ ನೀವು 50ನೇ ವಯಸ್ಸಿನಲ್ಲೇ ಮಾಡಿಸ್ಕೋಬೇಕಾಗತ್ತೆ. ಆತರ ಅದನ್ನ ಬಿಟ್ಟು ಈಗ ಸ್ತನ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ 30ರಿಂದ ಮೇಲ್ಪಟ್ಟವರು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಥವಾ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಎರಡನ್ನು ಮಾಡಿಸ್ಕೋಬೇಕಾಗತ್ತೆ. ಅಂದ್ರೆ ಅವರೇ ಸ್ವಯಂ ತಪಾಸಣೆ ಮಾಡ್ಕೊಳ್ಳುವಂಥದ್ದು ಮತ್ತೆ ತಜ್ಞರಿಂದ ತಪಾಸಣೆ ಮಾಡಿಸ್ಕೊಳ್ಳುವಂಥದ್ದು ಅದನ್ನ ಮಾಡ್ಬೇಕಾಗತ್ತೆ. 40 ವರ್ಷಕ್ಕಿಂತ ಮೇಲ್ಪಟ್ಟವರಾದ್ರೆ ಅಲ್ಟ್ರಾಸೌಂಡ್ ಅಥವಾ ಮ್ಯಾಮೋಗ್ರಫಿ ಎರಡನ್ನು ಮಾಡಿಸ್ಕೋಬೇಕಾಗತ್ತೆ. 50 ವರ್ಷಕ್ಕಿಂತ ಮೇಲ್ಪಟ್ಟವರು ಮ್ಯಾಮೋಗ್ರಫಿಯನ್ನ ಕಂಪಲ್ಸರಿಯಾಗಿ ಮಾಡಿಸ್ಕೋಬೇಕಾಗತ್ತೆ 2 ವರ್ಷಗಳಿಗೊಂದ್ಸಲ. ಇದು ಸ್ತನ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಗರ್ಭಕಂಠದ ಕ್ಯಾನ್ಸರ್ಗೆ ಬಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಏನಿದೆ ಅದು 30ರ ಮೇಲ್ಪಟ್ಟವರಲ್ಲಿ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅನ್ನ ಪ್ರತಿ 3 ವರ್ಷಗಳಿಗೊಂದ್ಸಲ ಮಾಡಿಸ್ಕೋಬೇಕಾಗುತ್ತೆ 65 ವರ್ಷ ಆಗೋವರೆಗೂ. 65 ವರ್ಷ ಆದ್ಮೇಲೆ ಇದರ ಅಗತ್ಯ ಇರೋದಿಲ್ಲ, ಯಾಕಂದ್ರೆ ಅದರಿಂದ ಏನಾದ್ರೂ ಲಾಭ ಇದೆ ಅಂತ ಹೇಳಿ ನಮ್ಮ ಹತ್ರ ಆಧಾರ ಇಲ್ಲ. ಅದು ಬಿಟ್ರೆ ಈಗ ಬಾಯಿಯ ಕ್ಯಾನ್ಸರ್ ಏನಿದೆ ಅದನ್ನು ಸಹ 30 ವರ್ಷ ಮೇಲ್ಪಟ್ಟವ್ರು ಮಾಡಿಸ್ಕೋಬೇಕಾಗತ್ತೆ. ಅದು ಬಿಟ್ಟು ಅವ್ರೇನಾದ್ರೂ ತಂಬಾಕು ಸೇವನೆ ಉದಾಹರಣೆಗೆ 15ನೇ ವಯಸ್ಸಿನಲ್ಲೇ ಶುರು ಮಾಡಿದ್ರೆ 25ಕ್ಕೇನೆ ಅವರು ಮಾಡಿಸ್ಕೋಬೇಕಾಗತ್ತೆ. ಅಂದ್ರೆ ತಂಬಾಕು ಸೇವನೆ ಅಥವಾ ಮದ್ಯಪಾನ ಧೂಮಪಾನ ಸೇವನೆಯನ್ನ ಯಾವ ವಯಸ್ಸಿನಲ್ಲಿ ಶುರು ಮಾಡಿರ್ತಾರೆ ಅದಕ್ಕಿಂತ 10 ವರ್ಷದ ನಂತರನಾದ್ರೂ ಅವರು ಸ್ಕ್ರೀನಿಂಗ್ ಅನ್ನ ಮಾಡಿಸ್ಕೋಬೇಕಾಗತ್ತೆ. ಮತ್ತಷ್ಟು ವಿಚಾರಗಳನ್ನ ಕೇಳಿ ತಿಳ್ಕೊತೀನಿ ಬಗ್ಗೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನೀವಾಗ್ಲೇ ಮಾತಾಡ್ತಾ ಹೇಳಿದ್ರಿ ದಟ್ ಮನೆಯಲ್ಲೂ ಕೂಡ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೋಬಹುದು ಅಂತ. ಸೊ ಅಟ್ ಹೋಮ್ ಎಕ್ಸಾಮಿನೇಷನ್ ಅಥವಾ ಸೆಲ್ಫ್ ಎಕ್ಸಾಮಿನೇಷನ್ ಅಷ್ಟೇ ಮಾಡ್ಕೊಂಡ್ರೆ ಸಾಕಾಗತ್ತಾ ಅಥವಾ ಇನ್ವೆಸ್ಟಿಗೇಷನ್ ಬೇಕಾಗತ್ತಾ ಫಾರ್ ಪರ್ಟಿಕ್ಯುಲರ್ ಕ್ಯಾನ್ಸರ್? ಖಂಡಿತವಾಗ್ಲೂ ಮನೆಯಲ್ಲಿ ಮಾಡ್ಕೊಳ್ಳೋ ಪರೀಕ್ಷೆ ಸಾಕಾಗೋದಿಲ್ಲ.
ಸೊ ಏನು ಸ್ತನ ಕ್ಯಾನ್ಸರ್ಗೆ ಆಗ್ಲಿ ಸ್ವಯಂ ಪರೀಕ್ಷೆ ಮಾಡಿಸ್ಕೊಳ್ಳೋದು ಯಾಕೆ ಅಂತಂದ್ರೆ ಈಗಲೂ ಸಹ ಮುಜುಗರ ಇದೆ, ಹಿಂಜರಿಕೆ ಇದೆ, ಕೆಲವು ಸಲ ಬಂದು ತೋರಿಸ್ಕೊಳ್ಳೋದಿಲ್ಲ. ಅದರಿಂದ ಆದ್ರೂ ಒಂದು ಸ್ವಲ್ಪ ಅದನ್ನ ಪತ್ತೆ ಹಚ್ಚುವಂತ ಸಾಧ್ಯತೆ ಆಗ್ಲಿ ಅಂತ ಹೇಳಿ ಇರುತ್ತೆ. ಮತ್ತೆ ಪ್ರತಿ ತಿಂಗಳಿಗೊಂದ್ಸಲ ನಾವು ಸ್ವಯಂ ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀವಿ. ಆದ್ರೆ ಅವರು ಪ್ರತಿ ತಿಂಗಳು ಬಂದು ತೋರಿಸ್ಕೊಳ್ಳೋದು ಕಷ್ಟ ಆಗತ್ತೆ. ಆ ನಿಟ್ಟಿನಿಂದ ಸ್ವಯಂ ಪರೀಕ್ಷೆಗೆ ನಾವು ಒತ್ತಿ ಹೇಳ್ತೀವಿ ಮಾಡ್ಕೊಳ್ಳಿ ಅಂತ ಹೇಳಿ. ಆದ್ರೆ ಅದೊಂದೇನೆ ಸಾಕಾಗೋದಿಲ್ಲ. ಯಾಕಂದ್ರೆ ಸ್ವಯಂ ಪರೀಕ್ಷೆಗೆ ಕಂಪೇರ್ ಮಾಡಿ ನೋಡಿದಾಗ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಪರಿಣತರಿಂದ ತಪಾಸಣೆ ಮಾಡಿಸುವಂಥದ್ದು, ಅದರಿಂದ ಹೆಚ್ಚಿನ ಒಂದು ಆದಾಯ ಇದೆ, ಅಂದ್ರೆ ಹೆಚ್ಚಿನ ಒಂದು ಲಾಭ ಇದೆ, ಹೆಚ್ಚಿನ ಮಟ್ಟದಲ್ಲಿ ನಮ್ಗೆ ಬೇಗ ಪತ್ತೆ ಹಚ್ಚುವಂತ ಸಾಧ್ಯತೆ ಇದೆ ಅಂತ ಹೇಳಿ ಗೊತ್ತಾಗಿದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ, ಅಂದ್ರೆ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ಗೆ ಕಂಪೇರ್ ಮಾಡಿದಾಗ ಮ್ಯಾಮೋಗ್ರಫಿ ಅಂತ ಏನ್ ಹೇಳ್ತೀವಿ, ಅಂದ್ರೆ ಸ್ತನದ ಎಕ್ಸ್ರೇ ಮಾಡುವಂತ ವಿಧಾನ ಏನಿದೆ, ಅದರಲ್ಲಿ ಇನ್ನೂ ಬೇಗವಾಗಿ ಅಂದ್ರೆ ಇನ್ನೂ ಶುರುವಿನ ಹಂತದಲ್ಲಿ ಇರುವಾಗಲೇ ಅದನ್ನ ಪತ್ತೆ ಹಚ್ಚುವಂತ ಸಾಧ್ಯತೆ ಇದೆ ಅಂತ ಹೇಳಿ ಗೊತ್ತಾಗಿದೆ. ಆದ್ರಿಂದ ಆಧಾರದ ಮೇರೆಗೆ ಏನ್ ಹೇಳ್ಬೋದು ಅಂತಂದ್ರೆ, ಯಾವುದೇ ಒಂದು ನಿರ್ದಿಷ್ಟ ಕಾಯಿಲೆಗಿರ್ಬೋದು ಅಥವಾ ಕ್ಯಾನ್ಸರ್, ಯಾವುದೇ ಒಂದು ನಿರ್ದಿಷ್ಟ ಕ್ಯಾನ್ಸರ್ಗಿರ್ಬೋದು, ಮನೆಯಲ್ಲೇ ಮಾಡ್ಕೊಳ್ಳುವಂತಹ ತಪಾಸಣೆ ಸಾಕಾಗೋದಿಲ್ಲ. ಯಾವಾಗ್ಲೂ ಸಹ ಅದಕ್ಕೆ ಅಂತ ಹೇಳಿ ಇರುವಂತಹ ಎಲ್ಲಾ ಒಂದು ಇನ್ವೆಸ್ಟಿಗೇಷನ್ಸ್ ಟೆಸ್ಟ್ ಏನಿರುತ್ತೆ ಅದನ್ನ ಮಾಡಿಸ್ಕೋಬೇಕಾಗತ್ತೆ. ಡಾಕ್ಟರ್, ಸೊ ಡಾಕ್ಟರ್, ಈಗ ಲೈಫ್ ಸ್ಟೈಲ್ ಅನ್ನೋದು ಇಟ್ ಈಸ್ ಕಾಸಿಂಗ್ ಮೇಜರ್ ಹೆಲ್ತ್ ಇಶ್ಯೂಸ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ. ಸೊ ಕ್ಯಾನ್ಸರ್ ವಿಚಾರಕ್ಕೆ ಬಂದಾಗ ಈ ಹೈ ರಿಸ್ಕ್ ಲೈಫ್ ಸ್ಟೈಲ್ ಅಂತ ನೀವು ಯಾವ್ದನ್ನ ರೂಲ್ ಔಟ್ ಮಾಡ್ತೀರಿ ಅಂಡ್ ಯಾವಾಗ ಈ ಸ್ಕ್ರೀನಿಂಗ್ ಅನ್ನೋದನ್ನ ರೆಕಮೆಂಡ್ ಮಾಡ್ತೀರಿ? ಹೈ ರಿಸ್ಕ್ ಅಥವಾ ಹೆಚ್ಚಿನ ಅಪಾಯ ಇರುವಂತಹ ವಲಯ ಅಂತ ಹೇಳ್ತೀವಿ. ಸೊ ಯಾರು ಈ ಗುಂಪಿಗೆ ಸೇರ್ತಾರೆ ಅಂದ್ರೆ, ಮೊದಲನೇದಾಗಿ ಧೂಮಪಾನ, ಮದ್ಯಪಾನ ಮತ್ತೆ ತಂಬಾಕು ಸೇವನೆ ಯಾರು ಮಾಡ್ತಾರಲ್ಲ ಅವರು. ಸೊ ಅವರಲ್ಲಿ ಕ್ಯಾನ್ಸರ್ ಪ್ರಮಾಣ ಹೆಚ್ಚಾಗಿರುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅವರು ಬಾಯಿಯ ಕ್ಯಾನ್ಸರ್ ಇರಬಹುದು, ಶ್ವಾಸಕೋಶದ ಕ್ಯಾನ್ಸರ್ ಇರಬಹುದು, ದೊಡ್ಡ ಕರುಳಿನ ಕ್ಯಾನ್ಸರ್ ಇರಬಹುದು, ಈ ಎಲ್ಲದರ ಸ್ಕ್ರೀನಿಂಗ್ ನ ತಪ್ಪದೇ ಮಾಡಿಸ್ಕೋಬೇಕಾಗತ್ತೆ. ಅದನ್ನ ಬಿಟ್ಟು ಜಡ ಜೀವನ ಶೈಲಿ ಅಂತ ಹೇಳ್ತೀವಿ, ಅಂದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಏನು ಜಾಸ್ತಿ ಓಡಾಡೋದಿಲ್ಲ, ದೈಹಿಕ ಚಟುವಟಿಕೆ ಕಡಿಮೆ ಇರುತ್ತೆ, ಯೋಗ ವ್ಯಾಯಾಮ ಏನು ಮಾಡೋದಿಲ್ಲ, ಬೆಳಗ್ಗೆಯಿಂದ ಕೂತ್ಕೊಂಡೇ ಮಾಡುವಂತಹ ಕೆಲಸ ಇರುವಂತವ್ರು, ಇದು ಜಡ ಜೀವನ ಶೈಲಿ ಅಂತ ಆಗುತ್ತೆ. ಸೊ ಇವರಲ್ಲಿ ಸಹ ಕ್ಯಾನ್ಸರ್ ಪ್ರಮಾಣ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಸೊ ಅವರು ಸಹ ಹೈ ರಿಸ್ಕ್ ಲೈಫ್ ಸ್ಟೈಲ್ ಅಂತ ಆಗತ್ತೆ. ಅದನ್ನ ಬಿಟ್ಟು ಅಸಮತೋಲಿತ ಆಹಾರ, ಅಂದ್ರೆ ಸಮತೋಲಿತ ಆಹಾರವನ್ನ ಸೇವನೆ ಮಾಡದೇ ಇರುವಂತದ್ದು. ಏನು ಹಿಂಗಂದ್ರೆ ಅಂದ್ರೆ, ಈಗ ಪೌಷ್ಟಿಕಾಂಶ ಕಡಿಮೆ ಇರುವಂತ ಆಹಾರ ಸೇವನೆ ಇರ್ಬೋದು, ಸಸ್ತನಿ ಮಾಂಸ ಅಂತ ಹೇಳ್ತೀವಿ, ರೆಡ್ ಮೀಟ್, ಅದನ್ನ ಜಾಸ್ತಿ ತಿನ್ನುವಂಥವರಲ್ಲಿ, ಮತ್ತೆ ನಾರಿನಾಂಶ ಕಡಿಮೆ ತಿನ್ನುವಂಥವರಲ್ಲಿ, ಸೊ ಈ ಸಮತೋಲಿತ ಆಹಾರ ಸೇವನೆ ಮಾಡದೇ ಇರುವಂತವರಲ್ಲಿ ಸಹ ಈ ಕ್ಯಾನ್ಸರ್ ಪ್ರಮಾಣ ಜಾಸ್ತಿ ಇರುತ್ತೆ ಅಂತ ಹೇಳ್ಬಹುದು. ಅದನ್ನ ಬಿಟ್ಟು ಯಾರಿಗೆ ಕುಟುಂಬದಲ್ಲಿ ಕ್ಯಾನ್ಸರ್ ಪತ್ತೆ ಆಗಿರುತ್ತಲ್ಲ, ಅವರು ಸಹ ಹೈ ರಿಸ್ಕ್ಗೆ ಬರ್ತಾರೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಪೇಷಂಟ್ಸ್ ಕೆಲವರು ಏನ್ ಮಾಡ್ತಾರೆ, ದ ಟೆನ್ ಟು ಸ್ಕಿಪ್ ಸ್ಕ್ರೀನಿಂಗ್ಸ್ ಅಥವಾ ಎಕ್ಸಾಮಿನೇಷನ್ಸ್ ಏನಾದ್ರು ಇತ್ತು ಅಂತಂದ್ರೆ ಸ್ಕಿಪ್ ಮಾಡ್ತಾರೆ. ವೈ ಡು ಪೇಷಂಟ್ಸ್ ಡೂ ದಾಟ್ ಅಂಡ್ ಇಂಥವ್ರಿಗೆ ನೀವು ಏನ್ ಸಜೆಸ್ಟ್ ಮಾಡ್ತೀರಿ? ಸೊ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಥವಾ ತಪಾಸಣೆ ಏನಿದೆ, ಪರೀಕ್ಷೆ ಏನಿದೆ, ವೈದ್ಯರನ್ನ ಸಂಪರ್ಕ ಮಾಡುವಂಥದ್ದಿರ್ಲಿ, ಅದಕ್ಕೆ ಅದನ್ನ ಬರ್ದಿರ ಇರೋದಕ್ಕೆ, ಅದನ್ನ ಮಾಡದೇ ಇರೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಮೊದಲನೇದಾಗಿ ಭಯ. ನನ್ಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗ್ಬಿಟ್ರೆ ಮುಂದೆ ಏನಾಗುತ್ತೋ ಅನ್ನೋಂತ ಭಯ. ಸೊ ಆ ಭಯಕ್ಕೆ ಔಷಧಿ ಅಂತಂದ್ರೆ ಜಾಗೃತಿ. ಸೊ ಅವರಿಗೆ ಕ್ಯಾನ್ಸರ್ಗೂ ಚಿಕಿತ್ಸೆ ಇದೆ, ಶುರುವಿನ ಹಂತದಲ್ಲೇ ಪತ್ತೆ ಹಚ್ಚಿದ್ರೆ ಅದನ್ನ ಸಂಪೂರ್ಣವಾಗಿ ಗುಣಪಡಿಸಬಹುದು ಅನ್ನುವಂಥ ಜಾಗೃತಿ ಯಾವಾಗ ಅವರಲ್ಲಿ ಬರುತ್ತೆ, ಅವಾಗ ಅವರು ಓಕೆ ಬೇಗ ಹೋಗಿ ತೋರಿಸ್ಕೊಳ್ಳೋಣ, ಬೇಗ ಗೊತ್ತಾದ್ರೆ ಒಳ್ಳೇದೇ ಆಗತ್ತೆ ಅನ್ನೋಂಥ ಜಾಗೃತಿ ಬಂದಾಗ ಆ ಭಯನ ಹೋಗ್ಲಾಡಿಸಬಹುದು. ಭಯ ಬಿಟ್ಟು ಕೆಲವರಿಗೆ ದುಡ್ಡಿನ ಅಭಾವ ಸಹ ಇರಬಹುದು. ಯಾಕಂದ್ರೆ ಕೆಲವು ಟೆಸ್ಟ್ಗಳೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಅದಕ್ಕೆ ಹಣ ಜಾಸ್ತಿ ಬೇಕಾಗಬಹುದು. ಸೊ ಎಲ್ಲದಕ್ಕೂ ಎಲ್ಲರೂ ಎಲ್ಲಾ ಟೆಸ್ಟ್ ಅನ್ನ ಮಾಡಿಸ್ಕೋಬೇಕು ಅಂತ ಇರೋದಿಲ್ಲ. ಸೊ ಹಾಗಾಗಿ ಈ ಕೆಲವು ಸಲ ಏನು ಫ್ರೀ ಕ್ಯಾಂಪ್ಸ್ ಏನಾಗತ್ತೆ, ಉಚಿತ ಶಿಬಿರಗಳು, ಸೊ ಉಚಿತ ವೈದ್ಯಕೀಯ ಶಿಬಿರಗಳಾಗತ್ತೆ, ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರಗಳು ನಡೀತಾ ಇರುತ್ತೆ. ಕನಿಷ್ಠ ಪಕ್ಷ ಅಂಥ ಶಿಬಿರಗಳಲ್ಲಿ ಭಾಗವಹಿಸಿ ಅವರು ಅದರ ಒಂದು ಲಾಭವನ್ನ ಪಡ್ಕೋಬಹುದಾಗಿರುತ್ತೆ. ಇದನ್ನ ಬಿಟ್ಟು ಹಿಂಜರಿಕೆ, ಮುಜುಗರ, ಕೆಲವರಿಗೆ ಈಗಲೂ ಹಳ್ಳಿಯಲ್ಲಿ ಕೆಲವರಿಗೆಲ್ಲ ತಪಾಸಣೆ ಮಾಡಿಸ್ಕೊಳ್ಳೋಕೆ ಇಷ್ಟ ಇರೋದಿಲ್ಲ. ಅಂದ್ರೆ ಅವರ ಸ್ತನ ಪರೀಕ್ಷೆನ ನಾನು ಇನ್ನೊಬ್ಬರಿಗೆ ತೋರಿಸೋದಕ್ಕೆ ಇಷ್ಟ ಇಲ್ಲ ಅನ್ನೋಂತ ಒಂದು ಮುಜುಗರ ಇರುತ್ತೆ, ಸಂಕೋಚ ಇರುತ್ತೆ. ಆ ಸಂಕೋಚನ ಸಹ ನಾವು ಅವರಿಗೆ ಒಂದು ಧೈರ್ಯ ತುಂಬಿ, ಜಾಗೃತಿಯನ್ನ ತುಂಬಿ ಅದನ್ನ ಹೋಗ್ಲಾಡಿಸ್ಬೇಕಾಗತ್ತೆ. ಇನ್ನು ಅದೇ ನಮ್ಮ ವೈದ್ಯಕೀಯ ರಂಗ ಮುಂದುವರೆದ ಹಾಗೆ ಯಾವಾಗ ಇದರ ದರ ಎಲ್ಲ ಕಡಿಮೆ ಆಗುತ್ತೆ, ಅವಾಗ ಸಾಧಾರಣವಾಗಿ ಅವರು ಇದರ ಲಾಭಗಳನ್ನ ಪಡ್ಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಓಕೆ ಡಾಕ್ಟರ್, ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಿತ್ಗಳು ಕೂಡ ಇದೆ. ಈಗ ಸ್ಕ್ರೀನಿಂಗ್ ಮಾಡಿಸಿ ಕ್ಯಾನ್ಸರ್ ಏನಾದ್ರೂ ಅರ್ಲಿ ಆಗಿ ಡಿಟೆಕ್ಟ್ ಆದ್ರೆ ಅನ್ನೆಸೆಸರಿ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತಾ ಇರಬೇಕಾಗತ್ತೆ ಅಂತ ಹೇಳ್ತಾರೆ ಕೆಲವರು. ಸೊ ಇಸ್ ಇಟ್ ಟ್ರೂ ಆರ್ ಫಾಲ್ಸ್? ಸೊ ಒಂದು ರೀತಿಯಲ್ಲಿ ಸ್ಕ್ರೀನಿಂಗ್ ಮಾಡಿಸೋದ್ರಿಂದ
ಕ್ಯಾನ್ಸರ್ ಇಲ್ಲದೆ ಇದ್ರೂ ಅದರಿಂದ ಸುಮ್ಮನೆ ಅನುಮಾನಗಳು ಹುಟ್ಕೊಂಡು ಮತ್ತೆ ಮತ್ತೆ ಪರೀಕ್ಷೆಗಳು ಮಾಡಿಸುವಂತ ಸಾಧ್ಯತೆಗಳು ಇರುತ್ತೆ. ಆದರೆ ಇದರ ಪ್ರಮಾಣ ಕಡಿಮೆ. ಅಂದ್ರೆ ಈಗ 100 ಜನಕ್ಕೆ ನಾವು ಸ್ಕ್ರೀನಿಂಗ್ ಒಂದು ಮಾಡಿಸಿದ್ರೆ 10 ಜನಕ್ಕೆ ಒಂದು ಫಾಲ್ಸ್ ಅಲಾರಂ ಅಂತ ಏನ್ ಹೇಳ್ತೀವಿ ಇರಬಹುದು ಅಂತ ಹೇಳಿ ಸುಮ್ನೆ ಭಯ ಪಡುವಂತ ಒಂದು ಸಿಚುಯೇಷನ್ ಆಗಬಹುದು. ಆದ್ರೆ ನಾವು ಯಾವಾಗ್ಲೂ ಯಾವುದೇ ಒಂದು ಯೋಜನೆ ಮಾಡ್ಬೇಕಾದ್ರು ಅಥವಾ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರು ಲಾಭ ಮತ್ತೆ ನಷ್ಟ ಅಥವಾ ಏನ್ ಅದರಿಂದ ನಮ್ಗೆ ಉಪಯೋಗ ಆಗುತ್ತೆ ಮತ್ತೆ ಹಾನಿ ಆಗುತ್ತೆ ಅದನ್ನ ತೂಕ ಮಾಡಿ ನೋಡ್ಬೇಕಾಗತ್ತೆ. ಸೊ ಆದ್ರಿಂದ ಸ್ಕ್ರೀನಿಂಗ್ ಮಾಡುವಾಗ ಅದರಿಂದ ಆಗುವ ಲಾಭಗಳೇ ಹೆಚ್ಚಾಗಿರುತ್ತೆ, ನಷ್ಟಗಳು ಕಡಿಮೆ ಇರುತ್ತೆ. ಸೊ ಏನು ಹೆಚ್ಚಂದ್ರೆ ಒಂದು ಎಕ್ಸ್ಟ್ರಾ ಒಂದು ಟೆಸ್ಟ್ ಆಗಬಹುದು ಅಷ್ಟೇ. ಆದ್ರೆ ಅದರಿಂದ ಬೇಗ ಗೊತ್ತಾದಾಗ ಅದರಿಂದ ಆಗುವ ಉಪಯೋಗಗಳೇನಿದೆ, ಅದರಿಂದ ಆಗುವ ಲಾಭಗಳೇನಿದೆ ಅದು ತುಂಬಾ ಜಾಸ್ತಿ ಇರುತ್ತೆ. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತಗೊಂಡ್ ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಫ್ಯಾಮಿಲಿ ಹಿಸ್ಟರಿ ಇರುತ್ತೆ, ಕೆಲವ್ರಿಗೆ ಫ್ಯಾಮಿಲಿಯಲ್ಲಿ ಆಲ್ರೆಡಿ ಕ್ಯಾನ್ಸರ್ ಇರುತ್ತೆ ಯಾರಿಗೋ. ಸೊ ಹೀಗಿದ್ದಾಗ ಮುಂದಿನ ಪೀಳಿಗೆಯವರು ಯಾವ ರೀತಿ ಸ್ಕ್ರೀನಿಂಗ್ ಅನ್ನ ಮಾಡಿಸಬೇಕಾಗತ್ತೆ ಅಂಡ್ ನೀವು ಅವ್ರಿಗೆ ಕಂಪಲ್ಸರಿ ಮಾಡಿಸ್ಲೇಬೇಕು ಅಂತ ರೆಕಮೆಂಡ್ ಮಾಡ್ತೀರಾ? ಕುಟುಂಬದಲ್ಲಿ ಕ್ಯಾನ್ಸರ್ ಪತ್ತೆ ಆದವರಲ್ಲಿ 2 ವಿಧ ಅಂತ ಹೇಳ್ಬೋದು. ಒಂದು ಕೌಟುಂಬಿಕವಾಗಿ ಬರುವಂತಹ ಕ್ಯಾನ್ಸರ್ ಕಾಯಿಲೆಗಳು, ಮತ್ತೆ ಇನ್ನೊಂದು ಅನುವಂಶೀಯವಾಗಿ ಬರುವಂತಹ ಕ್ಯಾನ್ಸರ್ ಕಾಯಿಲೆಗಳು. ಏನು ಕೌಟುಂಬಿಕ ಅಂತಂದ್ರೆ ಈ ಸಾಮಾನ್ಯವಾಗಿ ಒಂದೇ ಜೀವನ ಶೈಲಿಯಿಂದ ಆಗುವಂತಹ ಕ್ಯಾನ್ಸರ್ಗಳಿರಬಹುದು. ಏನು ಜಡ ಜೀವನ ಶೈಲಿ ಆಗ್ಲೇ ಹೇಳ್ದಾಗೆ, ಇಲ್ಲ ಅವರ ಆಹಾರ ಪದ್ಧತಿಯ ಮೇಲೆ ಅದರಿಂದಾಗಿ ಬರುವಂತಹ ಕೆಲವು ಕ್ಯಾನ್ಸರ್ಗಳೇನಿರುತ್ತೆ ಅದು ಕುಟುಂಬದಲ್ಲಿ ಬಂದ್ರೆ ಇವರಿಗೂ ಬರುವಂತ ಸಾಧ್ಯತೆ ಸ್ವಲ್ಪ ಹೆಚ್ಚಿರುತ್ತೆ, ಯಾಕಂದ್ರೆ ಒಂದೇ ಜೀವನ ಶೈಲಿ ಇರೋದ್ರಿಂದ. ಆ ಕೌಟುಂಬಿಕ ಕ್ಯಾನ್ಸರ್ಗಳಿದ್ರೆ ಸಾಮಾನ್ಯವಾಗಿ ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಯಾವ ವಯಸ್ಸಿನಲ್ಲಿ ಆ ಕ್ಯಾನ್ಸರ್ ಪತ್ತೆ ಹಚ್ಚಲಾಗಿತ್ತು ಅದಕ್ಕಿಂತ ಒಂದು 10 ವರ್ಷದ ಮುಂಚೆ ಅದೇ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಮಾಡಿಸ್ಕೋಬಹುದಾಗಿರುತ್ತೆ. ಇನ್ನೊಂದು ಅಂದ್ರೆ ಅನುವಂಶೀಯ ಕ್ಯಾನ್ಸರ್ಗಳೇನಿರುತ್ತೆ ಇದು ವಂಶ ಪಾರಂಪರ್ಯವಾಗಿ ಬರುವಂತದ್ದು. ಇದಕ್ಕೆ ಕ್ಯಾನ್ಸರ್ ಸಿಂಡ್ರೋಮ್ಸ್ ಅಂತಾನೆ ಹೇಳ್ತೀವಿ, ಹೆರಿಡಿಟರಿ ಕ್ಯಾನ್ಸರ್ ಸಿಂಡ್ರೋಮ್ಸ್ ಅಂತ. ಅಂದ್ರೆ ಅನುವಂಶೀಯವಾಗಿ ಬರುವ ಸಾಧ್ಯತೆ ಇರುವಂತದ್ದು ಅಂತ. ಇದು 100 ಕ್ಯಾನ್ಸರ್ ಅಲ್ಲಿ ಒಂದು 5 ಅಥವಾ 10 ಕ್ಯಾನ್ಸರ್ಗಳು ಈ ತರ ಇರಬಹುದು. ಸೊ ಈ ಅನುವಂಶೀಯವಾಗಿ ಬರುವಂತಹ ಕ್ಯಾನ್ಸರ್ಗಳಿಗೆ ಪ್ರತ್ಯೇಕ ಮಾರ್ಗಸೂಚಿಗಳೇ ಇದೆ. ಅಂದ್ರೆ ಅದಕ್ಕೆ ಸೆಪರೇಟ್ ಗೈಡ್ ಲೈನ್ಸ್ ಇರುತ್ತೆ. ಸೊ ಯಾರು ಯಾವ ವಯಸ್ಸಿಗೆ ಯಾವ್ಯಾವ ಪರೀಕ್ಷೆ ಮಾಡ್ಕೋಬೇಕು ಅಂತ. ಯಾಕೆ ಅಂದ್ರೆ ಇಲ್ಲಿ ಒಂದು ಕ್ಯಾನ್ಸರ್ ಪತ್ತೆ ಆಗಿದ್ರೆ ಅದೊಂದೇ ಕ್ಯಾನ್ಸರ್ ಬರುವ ಸಾಧ್ಯತೆ ಇರೋದಿಲ್ಲ, ಹಲವು ಅನೇಕ ತರಹದ ಕ್ಯಾನ್ಸರ್ಗಳು ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಗೆ ಯಾರಿಗೆ ಕುಟುಂಬದಲ್ಲಿ ಕ್ಯಾನ್ಸರ್ ಬಂದಿರುತ್ತೆ ಅವರು ನಿಮ್ಮ ತಜ್ಞರಲ್ಲಿ, ನಿಮ್ಮ ವೈದ್ಯರಲ್ಲಿ ಇದು ಕೌಟುಂಬಿಕವಾಗಿ ಬಂದಿರುವಂತಹ ಕ್ಯಾನ್ಸರ್ ಅಥವಾ ತನ್ನಷ್ಟಕ್ಕೆ ತಾನೇ ಆಗಿರುವಂತಹ ಕ್ಯಾನ್ಸರ್ ಅಥವಾ ಇದು ಅನುವಂಶೀಯವಾಗಿ ಬರುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ ಕೇಳಿ ತಿಳ್ಕೊಬೇಕಾಗತ್ತೆ. ಅದರ ಮೇಲೆ ಅವರ ಸ್ಕ್ರೀನಿಂಗ್ ಅನ್ನ ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಟೆಕ್ನಾಲಜಿ ಅನ್ನೋದು ದಿನೇ ದಿನೇ ಡೆವಲಪ್ ಆಗ್ತಾನೆ ಇದೆ ಅಂಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಸ್ಕ್ರೀನಿಂಗ್ ಅಲ್ಲೂ ಕೂಡ ಸಾಕಷ್ಟು ಅಡ್ವಾನ್ಸ್ಮೆಂಟ್ ಅನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಇಸ್ ದರ್ ಅ ಪರ್ಟಿಕ್ಯುಲರ್ ಬ್ಲಡ್ ಟೆಸ್ಟ್, ಈ ಕ್ಯಾನ್ಸರ್ ಟ್ಯೂಮರ್ ಸೆಲ್ಸ್ ಅನ್ನ ಡಿಟೆಕ್ಟ್ ಮಾಡುವಂತಹ ಟೆಸ್ಟ್ ಏನಾದ್ರೂ ಇದೆಯಾ ದಟ್ ಸ್ಕ್ರೀನಿಂಗ್ ಅಲ್ಲಿ ಅದನ್ನ ಬಳಸಬಹುದಾಗಿರುವಂತದ್ದು? ಅಂಡ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಯಾವ ರೀತಿಯ ಒಂದು ಪರಿಣಾಮವನ್ನ ಬೀರ್ತಾ ಇದೆ ಸ್ಕ್ರೀನಿಂಗ್ ಮೇಲೆ ಅಂತ? ಈಗ ಕ್ಯಾನ್ಸರ್ DNA ನಾಗ್ಲಿ ಅಥವಾ ಕ್ಯಾನ್ಸರ್ ಜೀವಕೋಶಗಳನ್ನಾಗ್ಲಿ ರಕ್ತದಲ್ಲಿ ಪರಿಶೀಲನೆ ಮಾಡಿ ಪತ್ತೆ ಹಚ್ಚುವಂತಹ ಟೆಸ್ಟ್ಗಳು ನಮ್ಮ ಹತ್ರ ಲಭ್ಯ ಇದೆ. ಆದ್ರೆ ಇದನ್ನ ಸ್ಕ್ರೀನಿಂಗ್ ಹಂತದಲ್ಲಿ ಬಳಕೆ ಮಾಡೋದಕ್ಕೆ ಈ ಹಂತದಲ್ಲಿ ಅಥವಾ ಇವತ್ತಿನ ತಾರೀಕಿನಲ್ಲಿ ಸಾಧ್ಯ ಇಲ್ಲ. ಹಾಗೇನೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಇದನ್ನು ಸಹ ಇದರ ನಿಟ್ಟಿನಲ್ಲಿ ಸಹ ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ. ಆದ್ರೆ ಮೇ ಬಿ ಲೈಕ್ ಇನ್ನೊಂದು 5-10 ವರ್ಷಗಳ ಆದ್ಮೇಲೆ ಇದು ನಮ್ಮ ಸ್ಕ್ರೀನಿಂಗ್ ಹಂತಕ್ಕೆ ಬಂದು ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಈ ಸದ್ಯಕ್ಕೆ ಇದರಲ್ಲಿ ಯಾವುದೇ ಒಂದು ರೋಲ್ ಇಲ್ಲ. ಎಸ್ ಡಾಕ್ಟರ್. ಡಾಕ್ಟರ್, ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಟೇಕ್ ಹೋಮ್ ಮೆಸೇಜ್ ಅನ್ನ ನೀಡೋದಾದ್ರೆ? ಸ್ಕ್ರೀನಿಂಗ್ ಅಥವಾ ಪರಿಶೀಲನೆ ಅಂತ ಏನ್ ಹೇಳ್ತೀವಿ ಅದು ಬಹಳ ಮುಖ್ಯ ಆಗತ್ತೆ. ಕ್ಯಾನ್ಸರ್ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ ಹೆದರ್ಕೊಂಡು ಇರೋದು ಅಲ್ದಿರ ಕ್ಯಾನ್ಸರ್ನ ಬೇಗ ಪತ್ತೆ ಹಚ್ಚಿ ನಾನು ಅದನ್ನ ಜಯಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಸ್ಕ್ರೀನಿಂಗ್ ಯಾವಾಗ ಮಾಡಿಸ್ಕೋಬೇಕು ಅಂತ ಹೇಳ್ಬೇಕು ಅಂತಂದ್ರೆ, ನೀವು 70 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ರೆ ಅಥವಾ 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ರೆ ಸ್ಕ್ರೀನಿಂಗ್ ನ ಯಾವುದೇ ಅಗತ್ಯ ಇರೋದಿಲ್ಲ. 30 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ರೆ ಸ್ತನ ಕ್ಯಾನ್ಸರ್ ಮತ್ತೆ ಗರ್ಭಕಂಠದ ಕ್ಯಾನ್ಸರ್ ಮತ್ತೆ ಬಾಯಿಯ ಕ್ಯಾನ್ಸರ್ ಸ್ಕ್ರೀನಿಂಗ್ ಅನ್ನ ಮಾಡಿಸ್ಕೋಬಹುದು. ಮತ್ತೆ 40 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ರೆ ಸ್ತನ ಕ್ಯಾನ್ಸರ್ನ ಮ್ಯಾಮೋಗ್ರಫಿ ಮತ್ತೆ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಸಹ ಮಾಡಿಸ್ಕೋಬೇಕಾಗತ್ತೆ. ಮತ್ತೆ 50 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ರೆ ನೀವು ಪ್ರಾಸ್ಟೇಟ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್, ದೊಡ್ಡ ಕರುಳಿನ ಕ್ಯಾನ್ಸರ್ನ ಸ್ಕ್ರೀನಿಂಗ್ ನ ಸಹ ಮಾಡಿಸ್ಕೋಬೇಕಾಗತ್ತೆ.
ಯಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಅಂತ ಬಂದಾಗ ಈ ಸ್ಕ್ರೀನಿಂಗ್ ಅನ್ನೋದು ಯಾವ ರೋಲನ್ನು ವಹಿಸುತ್ತೆ ಅಂಡ್ ಹೌ ಇಂಪಾರ್ಟೆಂಟ್ ಇಟ್ ಇಸ್ ಅನ್ನೋದನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.